ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹೊಸ ಮನೆ ಗೃಹ ಪ್ರವೇಶ ಇದೆ, ಆಯ್ತಾ? ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕಾರ್ಯಕ್ರಮಗಳಿರ್ತವೆ. ಮುಂಚಿನ ದಿನ ಕಾರ್ಯಕ್ರಮ ಇರುತ್ತೆ, ಅವತ್ತಿನ ದಿನ ಕಾರ್ಯಕ್ರಮ ಇರುತ್ತೆ. ಇವೆಲ್ಲವನ್ನ ನೀವು ಮಾಡಿ. ಹೊಸದಾಗಿ ಒಂದು ಆಫೀಸ್ ಓಪನ್ ಮಾಡ್ತಾ ಇದ್ದೀನಿ ಸರ್, ಆಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಡೇಟ್ ನೋಡುವಂಥದ್ದು, ಟೈಮ್ ನೋಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತ ಪೂಜೆ ಪುರಸ್ಕಾರ ಇತ್ಯಾದಿಗಳು ವೈದಿಕ ರೂಪದಲ್ಲಿರುವಂಥದ್ದು ಎಲ್ಲವನ್ನ ನೀವು ಮಾಡಿ. ಅದ್ರ ಜೊತೆಗೆ ನಾನು ಹೇಳುವಂತ ಈ ಒಂದು ಪರಿಹಾರವನ್ನ ಮಾಡಿ. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಪ್ರಯೋಗ ಸುಭಿಕ್ಷತೆ, ಸ್ಯಾಟಿಸ್ಫ್ಯಾಕ್ಷನ್, ಏನೋ ಇಲ್ಲೊಂದು ಪಾಸಿಟಿವ್ ಎನರ್ಜಿ, ಒಂದು ಪಾಸಿಟಿವಿಟಿ ಈ ಜಾಗದಲ್ಲಿ, ಆಯ್ತಾ? ಬಂದವ್ರಿಗೆ ಈ ಜಾಗಕ್ಕೆ ಬಂದಾಗ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಖುಷಿ. ಬಣ್ಣಿಸಕ್ಕಾಗಲ್ಲ ಕೆಲವೊಂದು ವಿಷಯಗಳಿಗೆ ಬಂದ್ಬಿಟ್ಟು ನಾವು ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಸಮಥಿಂಗ್ ಫೀಲ್ ಮಾಡ್ಕೋಬಹುದು. ಕೆಲವು ವಿಷಯಗಳನ್ನ ನಾವು ಫೀಲ್ ಮಾಡ್ಬೋದು, ಆಯ್ತಾ? ಸೊ ಕೆಲವೊಂದು ವಿಷಯಗಳನ್ನ ಹೇಳ್ಬೋದು ಅಂತ ನಮ್ಮ ಟೀಚರ್ಗಳು ಹೇಳ್ಕೊಟ್ಟವ್ರೆ, ಗೊತ್ತಾಯ್ತಾ? ರೈಟ್. ಒಂದು ತಾಮ್ರದ ಚೊಂಬು ತಗೊಳ್ಳಿ, ಅಥವಾ ತಾಮ್ರದ ಕಳಶ, ತಾಮ್ರದ ಚೊಂಬು ಚಿಕ್ಕದಾಗಿರುವಂಥದ್ದು. ಎಷ್ಟು ದೊಡ್ಡದಾಗಿರ್ಬೇಕು ಅನ್ನೋದನ್ನ ನಾನು ಇದ್ರಲ್ಲಿ ಹಾಕೋ ವಸ್ತುಗಳನ್ನ ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. 7 ಅರಿಶಿಣದ ಕೊಂಬು, ಚೆನ್ನಾಗಿರುವಂಥದ್ದು, ಎಲ್ಲೂ ತುಂಡಾಗದೆ ಇರುವಂಥದ್ದು ಒಂದು 7 ಅರಿಶಿಣದ ಕೊಂಬು, ಸ್ವಲ್ಪ ದಪ್ಪ ದಪ್ಪ ಚೆನ್ನಾಗಿರೋದು ಸಿಗುತ್ತೆ. ಆ ಥರದ 7 ಅರಿಶಿಣದ ಕೊಂಬುಗಳನ್ನ ಹಾಕಿ, ಒಂದು 7 ಅಡಿಕೆಗಳನ್ನ ಹಾಕಿ. ಅಡಿಕೆ ಯಾವ ರೀತಿ ಇರಬೇಕಂದ್ರೆ ಗುಂಡಡಿಕೆ, ರೌಂಡ್ ಆಗಿರುವಂಥದ್ದು, ಇನ್ನೂ ಪೀಸ್ ಮಾಡಿಲ್ಲ, ಕಟ್ ಮಾಡಿಲ್ಲ ಅಂತ ಇರ್ತಾರಲ್ಲ, ಗುಂಡಡಿಕೆ ಇರುವಂಥದ್ದು. ಅದ್ರ ಮೇಲೆ ಇರುವಂಥ ಸಿಪ್ಪೆ ತೆಗೆದಾಗ ಫುಲ್ ಅಡಿಕೆ ಸಿಗುತ್ತಲ್ಲ, ಆ ರೀತಿ ಪೂರ್ತಿ ಅಡಿಕೆ ಇರುವಂಥದ್ದು 7 ಅಡಿಕೆ, 7 ಅರಿಶಿಣದ ಕೊಂಬು, 2 ಚಿಕ್ಕದಾಗಿರುವಂತ, ಚಿಕ್ಕ ಗಾತ್ರದಲ್ಲಿರುವಂತ ಬೆಳ್ಳಿ ನಾಗರ ವಿಗ್ರಹ. 2 ವಿಗ್ರಹ ಒಂದೇ ಅಳತೆನಲ್ಲಿ, ಒಂದೇ ಗ್ರಾಮಲ್ಲಿ ಇರಬೇಕಾಗುತ್ತೆ, ಬೆಳ್ಳಿದೇ ಇರಬೇಕಾಗುತ್ತೆ. ಚಿಕ್ಕದಾಗಿದ್ರು ಪರವಾಗಿಲ್ಲ ಸರ್. ತಗಡು ಮೇಲೆ ಬಂದ್ಬಿಟ್ಟು ನಾವು ಬರೆದು ಹಾಕ್ಬೋದಾ ಅಂದ್ರೆ ಇಲ್ಲ, ವಿಗ್ರಹ ಟೈಪ್ ಅಲ್ಲೇ ಇರಬೇಕಾಗುತ್ತೆ. ಕೊಂಡಿ ಇತ್ಯಾದಿಗಳನ್ನ ಹಾಕಿ ಕೂತಿರುವಂತದ್ದಾದ್ರೂ ಪರವಾಗಿಲ್ಲ. 2 ಚಿಕ್ಕ ಬೆಳ್ಳಿಯ ನಾಗರ ವಿಗ್ರಹವನ್ನ ಇಷ್ಟು ನಾನು ಈ ಚೊಂಬಲ್ಲಿ ಹಾಕಿ ಇದನ್ನ ಮುಸ್ತಿರೋ ಹಾಗೆ ಇಡ್ತಿರೋ ಗೊತ್ತಿಲ್ಲ. ನಿಮ್ಮ ಒಂದು ಆಫೀಸ್ ಅಥವಾ ನಿಮ್ಮ ಒಂದು ಮನೆಯಲ್ಲಿ ಎಲ್ಲಿ ಸಾಧ್ಯ ಇದೆಯೋ ಪಶ್ಚಿಮ ದಿಕ್ಕಿನಲ್ಲಿ ಇಡಿ. ಎಲ್ಲಿ ಸಾಧ್ಯ ಇದೆಯೋ, ಯಾವ ಪಶ್ಚಿಮ ದಿಕ್ಕಲ್ಲಿ ಇಡಬಹುದು? ಹಾಲಲ್ಲಿ ಇಡಬಹುದಾ? ನೋಡ್ಕೊಳ್ಳಿ, ಆಯ್ತಾ? ಎಲ್ಲಿ ನಮ್ಮ ಇವಾಗ ಹಾಲಲ್ಲಿ ಇಡೋಕ್ಕಾಗಲ್ಲ ಸರ್, ಬಟ್ ನಾವು ಬೆಡ್ರೂಮ್ ಅಲ್ಲಿ ಬಂದ್ಬಿಟ್ಟು ಪಶ್ಚಿಮ ದಿಕ್ಕಲ್ಲಿ ಇಡೋದಕ್ಕೆ ಚಾನ್ಸಸ್ ಇದೆ, ಇಟ್ಬಿಡಿ. ಗೊತ್ತಾಯ್ತಾ? ಎಲ್ಲಿ ಸಾಧ್ಯವೋ ಪಶ್ಚಿಮ ದಿಕ್ಕು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಎಲ್ಲಿ ಬೇಕಾದ್ರೂ ನೀವು ಇಡ್ಬೋದು. ಸರ್ ಮೇಲ್ಗಡೆ ಸಜಾ ಇದೆ, ಅದ್ರ ಮೇಲ್ಗಡೆ ನಾನು ಇಡ್ತೀನಿ, ಪಶ್ಚಿಮ ದಿಕ್ಕಲ್ಲೇ ಇರ್ತದೆ, ಪಶ್ಚಿಮದ ಗೋಡೆಗೆ ಹಿಂಗ್ ಟಚ್ ಆಗಿ ನಿಂತಿರ್ತದೆ, ಪರವಾಗಿಲ್ವಾ? ಪರವಾಗಿಲ್ಲ, ಆಯ್ತಾ? ಒಟ್ಟಿನಲ್ಲಿ ಇದನ್ನ ಇಟ್ಬಿಡಿ. ಇದಾದ್ಮೇಲೆ ಇದನ್ನ ಮತ್ತೆ ತೆಗೆಯೋ ಹಾಗಿಲ್ಲ. ಇದು ಏನೇ ಆಗ್ಲಿ, ಹೇಗೆ ಆಗ್ಲಿ, ಎಂತದೇ ಆಗ್ಲಿ, ಅದನ್ನ ಮತ್ತೆ ನೀವು ನೋಡುವ ಹಾಗಿಲ್ಲ. ಇದು ಪರ್ಮನೆಂಟ್ ಆಗಿ ಒಂದೇ ಸಲ ಮಾಡುವಂತ ಪರಿಹಾರ ಆಗಿದೆ. ಯಾವ ದಿನ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಇವತ್ತು ಗೃಹ ಪ್ರವೇಶ ಇದೆ ಅಂದ್ರೆ ಇವತ್ತಿನ ದಿನ ಮಾಡಬೇಕು. ಇವತ್ತು ಆಫೀಸ್ ಓಪನಿಂಗ್ ಇದೆ ಅಂದ್ರೆ ಇವತ್ತಿನ ದಿನ ಮಾಡಬೇಕು. ಸಂಜೆ ಒಳಗಾಗಿ ಮಾಡಿ. ಇವಾಗ ಬೆಳಿಗ್ಗೆ ಎಲ್ಲ ಇದೆಲ್ಲ ಕೆಲಸಗಳು ಇರ್ತವೆ ಸರ್, ಮಧ್ಯದಲ್ಲಿ ಇದನ್ನ ತಗೊಂಡೋಗಿ ಎಲ್ಲಿಡ್ಲಿ ಸರ್? ಓಕೆ, ಸಂಜೆ ಒಳಗಾಗಿ ಮಾಡಿ, ರಾತ್ರಿ ಮಾಡೋ ಹಾಗಿಲ್ಲ. ಆವತ್ತಿನ ದಿನ ನೀವು ಮಾಡಿ, ಒಂದೇ ಸಲ ಮಾಡಿ ನೋಡಿ. ನಿಮ್ಮ ಮನೆ, ನಿಮ್ಮ ಕಚೇರಿ ಸುಭಿಕ್ಷತೆಯಿಂದ ಕೂಡಿರ್ತದೆ. ಎಲ್ಲಾ ರೀತಿಯಾದಂಥ ಪ್ರಾಸ್ಪೆರಿಟಿ, ಎಲ್ಲಾ ರೀತಿಯಾದಂಥ ಪಾಸಿಟಿವ್ ಎನರ್ಜಿಗಳು, ಏನೋ ಒಂದು ಪಾಸಿಟಿವಿಟಿ ಆ ಜಾಗದಲ್ಲಿ ಎನಿ ಟೈಮ್ ಇರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ.